ಎಲ್ಲ ವೀಕ್ಷಕರಿಗೆ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಮಂಡ್ಯ ಜಿಲ್ಲೆ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹಲವಾರು ಕ್ಷೇತ್ರಗಳಿಗೆ ತನ್ನದೇ ಆದಂಥ ಕೊಡುಗೆ ಕೊಟ್ಟಂಥ ಜಿಲ್ಲೆ ಮಂಡ್ಯ. ಅಂಥದ್ರಲ್ಲಿ ವಿಶೇಷವಾಗಿ ಐತಿಹಾಸಿಕ ಸ್ಥಳಗಳು, ಧಾರ್ಮಿಕ ದತ್ತಿ ಇಲಾಖೆಗೆ ವ್ಯಾಪ್ತಿಗೆ ಬರುವ ದೇವಾಲಯಗಳು, ವಿಸ್ಮಯವನ್ನು ಇಂದಿಗೂ ಸೃಷ್ಟಿಸುತ್ತಿರುವಂಥ ದೇವಾಲಯಗಳು ಮಂಡ್ಯ ಜಿಲ್ಲೆಯಲ್ಲಿದೆ. ಭಾಳಷ್ಟು ದೇವಾಲಯ, ಆದಿರಂಗನ ಕ್ಷೇತ್ರ ಮಂಡ್ಯ ಜಿಲ್ಲೆ, ಮೇಲುಕೋಟೆ ಚೆಲುವನಾರಾಯಣ, ಬ್ರಹ್ಮ ಋಷಿ ಬ್ರಹ್ಮದೇವರಿಂದನೇ ಪ್ರತಿಷ್ಠೆ ಆದಂಥ ಬೃಹತ್ ಉಗ್ರ ನರಸಿಂಹ ದೇವರು, ಹೊಳೆಹಾಂಜನೇಯ, ಶಿಂಸ, ಮಧ್ಯರಂಗ, ಸೋಮೇಶ್ವರ, ನಿಮಿಷಾಂಬ, ಇಂಥ ಹಲವಾರು ದೇವಾಲಯ, ಆದಿಚುಂಚನಗಿರಿಯನ್ನು ಒಳಗೊಂಡಂತೆ ಹಲವಾರು ಕ್ಷೇತ್ರವನ್ನು ಕೊಟ್ಟಂಥ ಜಿಲ್ಲೆ ಮಂಡ್ಯ. ಅದರಲ್ಲೂ ವಿಶೇಷವಾಗಿ ಒಂದು ವಿಶೇಷ ಆಂಜನೇಯನನ್ನು ನಿಮಗೆ ಪರಿಚಯ ಮಾಡಬೇಕು ಅಂತೇಳಿ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಈ ಕ್ಷೇತ್ರದ ಹೆಸರು ಹದ್ದಿನಕಲ್ಲು ಅಂತ. ಭೈರಸಂದ್ರ, ನಾಗಮಂಗಲ ತಾಲೂಕು, ಬೆಳ್ಳೂರಿಗೆ ಕ್ರಾಸಿಗೆ ಸಮೀಪವಾಗಿರುವಂಥ, ಬೆಂಗಳೂರು ಆಸಕ್ತಿಯಲ್ಲಿ ಪಕ್ಕದಲ್ಲೇ ಇರುವಂಥ ಭೈರಸಂದ್ರ ಗ್ರಾಮದಲ್ಲಿ ನೆಲೆಸಿರುವಂಥ 12ನೇ ಶತಮಾನದ ಚೋಳರ ಕಾಲದಲ್ಲಿ ಪ್ರತಿಷ್ಠೆಗೊಂಡ ಆಂಜನೇಯ ದೇವರು ಇಂದು ನಾವು ದರ್ಶನಕ್ಕಾಗಿ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಕ್ಷೇತ್ರದಲ್ಲಿ 1, 2, 3, 4 ಪವಾಡ ಅಂತಲ್ಲ, ಹಲವಾರು ಇಲ್ಲಿ ವಿಷಯಗಳಿಗೆ ಈ ಆಂಜನೇಯ ಪ್ರತ್ಯೇಕವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ರಾವಣನ ಮಗನ ಇಂದ್ರನ ಪೂಜೆಯನ್ನು ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಈ ದೆವ್ವಗಳು, ಏನು ಗಾಳಿ ಭೂತಗಳು ಬರುತ್ತಲ್ಲ ಮನುಷ್ಯರ ಮೇಲೆ, ಅದನ್ನು ಬಿಡಿಸುವಂಥ ವಿಶೇಷ ಕ್ಷೇತ್ರ ಅಂತ ಹೇಳಿದ್ರೆ ಹದ್ದಿನಕಲ್ಲು. ಇಲ್ಲಿ ವಿಶೇಷ ಈ ಬೆಟ್ಟ ಬೃಹತ್ತಾಕಾರ ನೋಡ್ಬೋದು ನೀವು. ಈ ಬೆಟ್ಟ ಆಕಾರದಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಎಲ್ಲ ಕ್ಷೇತ್ರವನ್ನು, ಆದಿಚುಂಚನಗಿರಿಯನ್ನು ನೋಡ್ಕೊಂಡು ಒಳಗೊಂಡಂತೆ ವಿಶೇಷವಾದಂಥ ಪ್ರಕೃತಿಯನ್ನು, ಯಾವುದೇ ಆಯಸ್ಸು ಶಾಂತಿ ತಗೊಳ್ಳೋದಕ್ಕೆ, ನೆಮ್ಮದಿ ತಗೊಳ್ಳೋದಕ್ಕೆ, ಆಯಸ್ಸಾದಂಥ ಸಂದರ್ಭದಲ್ಲಿ, ಸುಸ್ತಾದಂಥ ಸಂದರ್ಭದಲ್ಲಿ, ನೆಮ್ಮದಿ ಇಲ್ಲದಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದು ನೀವು ವಿಶ್ರಾಂತಿಯನ್ನು ಪಡೆಯುವಂಥ ಬಹಳ ವಿಶೇಷವಾದಂಥ ಕ್ಷೇತ್ರ. ಇಲ್ಲಿ ಬೆಟ್ಟದ ಕೆಳಗಡೆ ಹತ್ತುವ ಮಾರ್ಗ ಮಧ್ಯದಲ್ಲಿ ನಾನ್ ವೆಜ್ ಕೂಡ, ಮಟನನ್ನು ಮಾಡಿಕೊಂಡು ಕೋಳಿ ಮಾಂಸವನ್ನು, ಆಹಾರವನ್ನು ಕೂಡ ಸೇವನೆಯನ್ನು ಮಾಡ್ತಾರೆ. ಇಲ್ಲಿ ವರ್ಷಕ್ಕೊಂದು ಸಾರಿ ವಿಶೇಷವಾಗಿ ಜಾತ್ರೆ ಕೂಡ ನಡೀತದೆ. ಇಲ್ಲಿ ಆಂಜನೇಯ ಚೋಳರ ಕಾಲದಲ್ಲಿ ಬೇಲೂರಿನಿಂದ ಕಂಬದ ರೂಪದಲ್ಲಿ ಇದ್ದಂಥ ಒಂದು ಆಂಜನೇಯನ ಕಂಬವನ್ನು ತಗೊಂಡು ಬರ್ತಾರೆ. ಆದರೆ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಏನು ಪ್ರಶ್ನೆ ಇದು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಎತ್ತರವಾದಂಥ ಬೆಟ್ಟದ ಮೇಲೆ ಈ ಬೃಹತ್ತಾಕಾರವಾದಂಥ ಕಲ್ಲಿನ ರೂಪದಲ್ಲಿರುವಂಥ ಈ ಆಂಜನೇಯನ ಹೆಂಗೆ ತಗೊಂಡು ಬಂದರು ಅಂತ. ಹಾಗಾಗಿ ವಾಯುದೇವರು ಭಕ್ತರ ಕೋರಿಕೆಯನ್ನು ಈಡೇರಿಸುವಂಥ ಕಲಿಯುಗದ ಕಾಮಧೇನು. ಹಾಗಾಗಿ ಪ್ರಾಣದೇವರು ರಾಮಭಕ್ತರ ಬಂಟರಾಗಿರುವಂಥ ಹನುಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ ನಂತರ ಆ ಕಲ್ಲನ್ನು ಸಾಗಿ ಇಲ್ಲಿ ತಗೊಂಡು ಬಂದು 12ನೇ ಶತಮಾನದಲ್ಲಿ ಪ್ರತಿಷ್ಠಿತವಾಗಿರುವಂಥ ಆಂಜನೇಯ ದೇವರು. ಇದು ಬಹಳ ವಿಶೇಷ. ನೀವು ಇನ್ನೊಂದು ಸಾರಿ ತಮಗೆ ಈ ವಿಳಾಸವನ್ನು ತಿಳಿಸ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಬೆಳ್ಳೂರಿಗೆ ಕ್ರಾಸಿಗೆ ಸಮೀಪವಿರುವಂಥ ಭೈರಸಂದ್ರ, ಬೆಂಗಳೂರು ಹಾಸನ ಹೈವೇ ರಸ್ತೆಯ ಪಕ್ಕದಲ್ಲೇ ಇರುವಂಥ ಭೈರಸಂದ್ರ ಗ್ರಾಮದಲ್ಲಿ ಹದ್ದಿನಕಲ್ಲು ಈ ಒಂದು ಗ್ರಾಮ ಇದೆ. ಕೆಳಗಡೆ ಕೂಡ ಯಾರು ಬೆಟ್ಟಕ್ಕೆ ಹತ್ತಕ್ಕಾಗದೇ ಇರುವಂಥ ಜನರು ಕೂಡ ದರ್ಶನ ಮಾಡಬೇಕು ಅಂತೇಳಿ ಕೆಳಗಡೆ ಒಂದು ಆಂಜನೇಯನ ಪ್ರತಿಷ್ಠೆ ಮಾಡಿದ್ದಾರೆ. ಬೆಟ್ಟದ ಮೇಲೆ ಕೂಡ ತುಂಬ ವಿಶೇಷವಾದಂಥ ಶಕ್ತಿದಾಯಕವಾದಂಥ ಹನುಮದೇವರು, ಭಕ್ತರಿಗೆ ಇನ್ನೊಂದು ಹೆಸರೇ, ಭಕ್ತಿಗೆ ಇನ್ನೊಂದು ಹೆಸರೇ ರಾಮಭಕ್ತ ವಾಯುದೇವರು. ನಾವು ಕೂಡ ಮನುಷ್ಯ ಓಡಾಡಬೇಕು, ಮನುಷ್ಯ ಜೀವ ಇರಬೇಕು ಅಂತ ಹೇಳಿದ್ರೆ ವಾಯುದೇವರ ಅನುಗ್ರಹ ಭಾಳ ವಿಶೇಷವಾದಂಥದ್ದು. ತಾವು ಬಂದು ಈ ಕ್ಷೇತ್ರದ ಮಹಿಮೆಯನ್ನು ಮತ್ತು ಈ ಪ್ರಾಕೃತಿಕವಾಗಿ ಬರ್ತಾ ಇರುವಂಥ ಈ ಒಂದು ವಿಶೇಷವಾದ ಸುಂದರವಾದಂಥ ಈ ತಾಣವನ್ನು ತಾವು ನೋಡಬೇಕು ಅನ್ನೋ ಆಗ್ರಹದೊಂದಿಗೆ ನಾವು ಮನವಿ ಮಾಡ್ತಾ ಇದ್ವಿ. ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ತೀವಿ. ಇಲ್ಲಿ ಮೂಲಭೂತ ಸೌಕರ್ಯ ಬಹಳ ಮರಚಿಕ್ಕಿಯಾಗಿದೆ. ಸರ್ಕಾರ, ಕೃಷಿ ಸಚಿವರು ಇದೇ ತಾಲೂಕಿನವರು, ಕೃಷಿ ಸಚಿವರು ಇದೇ ಕ್ಷೇತ್ರದ ಶಾಸಕರಿದ್ದಾರೆ. ನಾಗಮಂಗಲ ಇಡೀ ರಾಜ್ಯದ ವಿಶ್ವವಿಖ್ಯಾತವನ್ನು ಪಡೆದಿರುವಂಥ ಆದಿಚುಂಚನಗಿರಿ ಮಠ ಕೂಡ ಇಲ್ಲೇ ಇದೆ. ಆದಿಚುಂಚನಗಿರಿ ಕಾಲಭೈರೇಶ್ವರ ದೇವರು ಕೂಡ ಇಲ್ಲೇ ಇದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಭಕ್ತವೃಂದದ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಜಿಲ್ಲಾಡಳಿತಕ್ಕೆ ಮತ್ತು ಸಚಿವರಿಗೆ ಮನವಿ ಮಾಡ್ತಾ ಈಗ ತಮಗೆ ಹದ್ದಿನಕಲ್ಲು ಆಂಜನೇಯನ ತೋರಿಸ್ತೇನೆ. ನೋಡಿ,
ಹದ್ದಿನ ಕಲ್ಲು ಆಂಜನೇಯ. ಇದು ಕಂಬದ ರೂಪದಲ್ಲಿ ಇರುವಂಥ ಆಂಜನೇಯ. ನೋಡಿ, ಗರುಡ ಕಂಬ ನೋಡ್ತೀವಲ್ಲ, ಆ ರೂಪದಲ್ಲೇ ಆಂಜನೇಯನ 12ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ಪ್ರತಿಷ್ಠೆಗೊಂಡ ಆಂಜನೇಯ ಪ್ರಾಣದೇವರು. ಭಾಳ ವಿಶೇಷ ದೇವರು. ಬೆಣ್ಣೆ ಅಲಂಕಾರ, ಅರಿಶಿಣ ಅಲಂಕಾರ, ತುಪ್ಪದ ಅಲಂಕಾರ ಕೂಡ ಇದಕ್ಕೆ ಮಾಡ್ತಾರೆ. ತುಂಬ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಮಧು ಅಭಿಷೇಕ ಕೂಡ ಮಾಡ್ತಾರಂತೆ. ಇಲ್ಲಿ ಕೇಳೋದ ಅಂದರೆ ಅರ್ಚಕರಿಲ್ಲ, ಇಲ್ಲಿ ನಾವೇ ಪೂಜೆ ಮಾಡಿಕೊಡ್ತಾಯಿದ್ವಿ. ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ರಾವಣನ ಮಗ ಇಂದ್ರಜಿತ್ತನನ್ನು ಪೂಜೆ ಮಾಡುವಂಥ ಇದು ನೋಡಿ, ಆಂಜನೇಯನ ಕೆಳಗಡೆನೇ ಇಂದ್ರಜಿತ್ತಿನ ಕೆತ್ತನೆ ಮಾಡಿದ್ದಾರೆ. ಭಾಳ ವಿಶೇಷ ನೋಡಿ. ನೋಡಿ, ತುಂಬ ವಿಶೇಷವಾದ ಆಂಜನೇಯ. ಬಸವ, ನಂದಿ, ಇಲ್ಲಿ ವಿಘ್ನೇಶ್ವರ, ಶಂಖ. ನೋಡಿದ್ರಲ್ಲ ಸ್ನೇಹಿತರೆ, ಈ ಆಂಜನೇಯನ ಮಹಿಮೆ ಮತ್ತು ಅವರೇನು ಆ ಕಂಬದ ಮೂಲಕವಾಗಿ ಪ್ರತಿಷ್ಠೆಗೊಂಡು ಇಂದಿಗೂ ಪೂಜೆಯನ್ನು ಪವಾಡವನ್ನು ಸೃಷ್ಟಿಸುತ್ತಿರುವ ಆಂಜನೇಯನ ನಿಮಗೆ ತೋರಿಸಿದ್ದೇನೆ. ಭಾಳ ವಿಶೇಷವಾದಂಥ ಕ್ಷೇತ್ರ. ವಿಶ್ವಯ ನಮ್ಮ ಮಂದ್ಯದಲ್ಲೇ ನಡೀತಾ ಇರ್ತದೆ. ನಮ್ಮಲ್ಲೇ ವಿಶೇಷವಾದಂಥ ಕ್ಷೇತ್ರ ಇರ್ತದೆ. ನಮಗೆ ಎಷ್ಟೋ ಕ್ಷೇತ್ರದ ಮಹಿಮೆ ಅರಿವೇ ಇರಲ್ಲ. ಹಾಗೆ ಇಂಥ ಪ್ರಾಕೃತಿಕವಾದಂಥ ಸುಂದರವಾದ ಈ ಇನ್ನೋಟವನ್ನು ನೋಡೋದಕ್ಕೆ ತಾವೆಲ್ಲರೂ ಬರಬೇಕು. ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ವಿಷಯವೊಂದಿಗೆ ಈ ಒಂದು ಪರಿಚಯ ಮಾಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಒಂದು ವಿಷಯವನ್ನು ಬಹಳ ನಿಮಗಾಗಿ, ನಿಮ್ಮ ಮಾಹಿತಿಗಾಗಿ ತಿಳಿಸಿದ್ದೇನೆ. ನನಗೂ ಕೂಡ ಯೂಟ್ಯೂಬ್ ಮೂಲಕ ಮಾಹಿತಿಯನ್ನು ಪಡೆದೇ ನಿಮಗೆ ಈ ವಿಚಾರವನ್ನು ತಿಳಿಸ್ತಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತೊಂದು ವಿಡಿಯೋದ ಮೂಲಕ ನಿಮಗೆ ಭೇಟಿ ಆಗ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.